ನನ್ನ ಹೆಸರು ಲತಾ, ಉಪನಿರ್ದೇಶಕರು ಆಹಾರ ಇಲಾಖೆ, ಕೋಲಾರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಮೊನ್ನೆ ಲಾಸ್ಟ್ ವೀಕು 17ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಒಂದು 40 ಮೂಟೆ ಅಕ್ಕಿ ಮತ್ತು ಗೋಧಿ ಸಿಕ್ತು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸು ನೋಡಿದ್ವಿ. ಮತ್ತು ಆಮೇಲೆ ಮಾಹಿತಿ ಬಂದು ನಾವು ಹೋಗಿ FIR ಮಾಡಿದ್ದೀವಿ. ಆದರೆ ಬಟ್ ಅಲ್ಲಿ ಏನಾಗಿದೆ, ಗೋಧಿ ಸಿಕ್ಕಿದೆಯಲ್ವಾ, ಗೋಧಿ ನಮ್ಮ ಆಹಾರ ಇಲಾಖೆಯಲ್ಲಿ PDS ಅಲ್ಲಿ ನಾವು ಇಶ್ಯೂ ಮಾಡೋದಿಲ್ಲ. PDS ಅಲ್ಲಿ ಇಶ್ಯೂ ಮಾಡೋದು ಓನ್ಲಿ ಅಕ್ಕಿ ಮತ್ತು MSP ಆದಮೇಲೆ ರಾಗಿ ಮಾಡ್ತೀವಿ. ಗೋಧಿ ಇವಾಗ ನಮ್ಗೆ ಕೇಂದ್ರ ಸರ್ಕಾರದಿಂದನೇ ಆಗಲಿ ರಾಜ್ಯ ಸರ್ಕಾರದಿಂದನೇ ಆಗಲಿ ಅಲಾಟ್ಮೆಂಟ್ ಇಲ್ಲ. ಬರೋದು ಏನಿದ್ರು ವೆಲ್ಫೇರ್ ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ಹಾಸ್ಟೆಲ್ಸ್ಗಳಿಗೆ ಗೋಧಿ ಬರ್ತಾ ಇರೋದು. ಒನ್ಸ್ ನಮ್ಗೆ ಅಲಾಟ್ ಆದಮೇಲೆ ನಾವು ಸ್ಟೋರೇಜ್ ಅಷ್ಟೇ ಮಾಡ್ತೀವಿ. ಸ್ಟೋರೇಜ್ ಆದಮೇಲೆ ಇಲಾಖೆಗಳು ಯಾರು ಇದ್ದಾರೋ ಹಾಸ್ಟೆಲ್ಸ್ ಅವರು ತೊಗೊಂಡು ಹೋಗ್ಬಿಡ್ತಾರೆ, ಮತ್ತು ವೆಲ್ಫೇರ್ ಇನ್ಸ್ಟಿಟ್ಯೂಷನ್ ಅವ್ರು ತೊಗೊಂಡು ಹೋಗ್ಬಿಡ್ತಾರೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಅದಾದಮೇಲೆ ಇವಾಗ ಗೋಧಿ ಜೊತೆನೇ ಅಕ್ಕಿನೂ ಸಿಕ್ಕಿರೋದ್ರಿಂದ ಇಟ್ ಈಸ್ ಅಂಡರ್ಸ್ಟುಡ್ ನಮ್ಮದು PDS ರೈಸ್ ಅಲ್ಲ ಅದು ಅಂತ ಹೇಳಿಬಿಟ್ಟು. ಅದಾದಮೇಲೆ ನಮಗೆ ಮಾಹಿತಿ ಬಂದಮೇಲೆ ನಾವು ನಮ್ಮ ಫುಡ್ ಇನ್ಸ್ಪೆಕ್ಟ್ರ್ ಹೋಗಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅದು ನಮ್ಮ ಮೇಲ್ನೋಟಕ್ಕೆ ಗೌರ್ಮೆಂಟ್ದೇ ಅಂತ ಹೇಳಿ ತಿಳಿದು ಬಂದಿರೋದ್ರಿಂದ ಅದನ್ನು ನಾವು FIR ಮಾಡಿದ್ದೀವಿ. ಮುಂದಿನ ತನಿಖೆ ಪೊಲೀಸವರು ಕೈಗೊಳ್ತಾರೆ. ಅಕ್ಕಿ ಇವಾಗ ಏನದು ವೇರಿಯಸ್ಸು ಇದರಲ್ಲಿ ನಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಮಗೆ ಆಹಾರ ಇಲಾಖೆಗೆ PDSಗೆ ಬರುತ್ತೆ, ಹಾಸ್ಟೆಲ್ಸ್ಗಳಿಗೆ ರೈಸ್ ಬರುತ್ತೆ, ವೆಲ್ಫೇರ್ ಇನ್ಸ್ಟಿಟ್ಯೂಷನ್ಗೂ ರೈಸ್ಗಳು ಬರ್ತಾಯಿದೆ. ಹಾಸ್ಟೆಲ್ಸ್ ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರು ಬರ್ತಾರೆ, BCM ಬರ್ತಾರೆ, ಮೈನಾರಿಟಿ ಬರ್ತಾರೆ, ಕ್ರೈಸ್ಟ್ ಬರ್ತಾಯಿದೆ. ಯಾರ್ದು ಅಂತ ನಾವು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಇವಾಗ ರೈಸ್ ಮಿಲ್ ಅವ್ರಿಗೂ ಏನಾಗಿದೆ, OMSST ಕೆಳಗಡೆ ಅವ್ರಿಗೆ ಈ ಆಪ್ಷನಲ್ಲಿ PDS ರೈಸ್ಗೆ ಏನದು ಗೌರ್ಮೆಂಟ್ ರೈಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಅದನ್ನು ನಾವು ವಿತ್ ಡೀಟೇಲ್ ತನಿಖೆ ಮಾಡ್ತಿದ್ದು ಹೊರತು ಇವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳೋದಕ್ಕೆ ಬರೋದಿಲ್ಲ.